ಹುಡುಗನಿಗೆ ಡೈಲಿ ಸ್ಕೂಲ್ ಆಗೋದ್ಮೇಲೆ ಇವ್ರಮ್ಮ ಏನಾದ್ರೂ ಒಂದು ಸರ್ಪ್ರೈಸ್ ನ ಕೊಡ್ತಾ ಇರ್ತಾಳೆ. ಅದಕ್ಕೋಸ್ಕರ ತನ್ನ ಕಾರ್ನ ಕಲರ್ಫುಲ್ ಆಗಿ ಡೆಕೋರೇಷನ್ ಮಾಡಿರ್ತಾರೆ. ಇದಾದ್ಮೇಲೆ ಮತ್ತೊಂದಿನ ಐಸ್ ಕ್ಯೂಬ್ ಹಾಕ್ಬಿಟ್ಟು ಶಕ್ತಿ ಮ್ಯಾನ್ ಈ ರೀತಿ ಅವನಿಗೆ ಡೈಲಿ ಒಂದೊಂದು ಸರ್ಪ್ರೈಸ್ ನ ಕೊಡ್ತಾ ಇರ್ತಾಳೆ. ಅದಾದ್ಮೇಲೆ ಒಂದು ಕಾಡಿನ ವಾತಾವರಣ, ಅದ್ರ ಜೊತೆ ಒಂದು ಹುಲಿ ಕೂಡ ಇರುತ್ತೆ. ಗಂಡ ನಿಲ್ದಿದ್ರು ಕೂಡ ತನ್ನ ಮಗನಿಗೆ ಯಾವುದೇ ರೀತಿ ಪ್ರೀತಿಯಲ್ಲಿ ತೊಂದರೆ ಆಗ್ಬಾರ್ದು ಅಂತೇಳಿ ತುಂಬಾ ಹುಷಾರಾಗಿ ನೋಡ್ಕೊಳ್ತಾ ಇರ್ತಾಳೆ. ಆದ್ರೆ ಒಂದಿನ ಸ್ಕೂಲ್ ಆಗೋದ್ರು ಕೂಡ ಅವ್ರ ಅಮ್ಮ ಇನ್ನೂ ಬಂದೇ ಇರೋದಿಲ್ಲ. ಕಾರ್ಗೆ ಪಂಚರ್ ಆಗಿರೋದ್ರಿಂದ ತನ್ನ ಕಸ್ಟಮರ್ಸ್ ಕೂಡ ಇನ್ನು ಟೈಮ್ ಆಗುತ್ತೆ ಅಂತೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇದರಿಂದ ಆ ತಾಯಿಗೆ ತುಂಬಾನೇ ಬೇಜಾರಾಗುತ್ತೆ, ಬಂದಿರೋ ಗಿರಾಕಿ ವಾಪಸ್ ಹೋಯ್ತಲ್ಲ ಅಂತ. ಆಗ್ಲೇ ಪಕ್ಕದಲ್ಲಿರೋ ಬೀಚ್ ಕಡೆ ನೋಡ್ತಾಳೆ. ಆ ಬೀಚ್ ನಲ್ಲಿರೋ ಮರಳನ್ನ ಗಾಡಿಯಲ್ಲಿ ತುಂಬಿಕೊಳ್ತಾಳೆ. ಇನ್ನು ಕೊಂಡ್ಕೊಳ್ಳೋಕೆ ಏನು ಇಲ್ಲದೆ ಮಾರ್ಕರ್ ಪೆನ್ ತಗೊಂಡು ಆ ಗ್ಲಾಸ್ ಮೇಲೆ ಡೆಕೋರೇಷನ್ ಮಾಡ್ಬಿಟ್ಟು ಆಮೇಲೆ ಮಗನ ಹತ್ರ ಹೋಗಿ ಕಾರ್ ಡೋರ್ ನ ಓಪನ್ ಮಾಡ್ತಾಳೆ. ಅದರಿಂದ ಅಲ್ಲಿ ಕುತ್ಕೊಂಡಿದ್ದ ಆ ಹುಡುಗ ಇದನ್ನ ನೋಡಿ ತುಂಬಾನೇ ಖುಷಿ ಪಡ್ತಾನೆ. ಮಗ ಯಾವ ರೀತಿ ರಿಯಾಕ್ಟ್ ಆಗ್ತಾನೆ ಅಂತೇಳಿ ಗೊತ್ತಿಲ್ಲದೆ ಅಮ್ಮ ತುಂಬಾನೇ ಟೆನ್ಷನ್ ಬೀಳ್ತಾ ಇರ್ತಾಳೆ. ಈಗ ಇದನ್ನ ನೋಡಿ ಸ್ವಲ್ಪ ಸಮಾಧಾನ ಆಗುತ್ತೆ. ಹೀಗೆ ಕೆಲವು ವರ್ಷಗಳು ಆಗ್ತವೆ. ಅಮ್ಮ ಟಿವಿಯಲ್ಲಿ ಪ್ರೋಗ್ರಾಮ್ ನ ನೋಡ್ತಾ ಸಂತೋಷವಾಗಿರೋದನ್ನ ನೋಡಿ ಮಗ ಕೂಡ ಸಂತೋಷ ಪಡ್ತಾನೆ. ಆಮೇಲೆ ಅಮ್ಮನನ್ನು ಹೊರಗಡೆ ಕರೆದು 2 ಫ್ಲೈಟ್ ಟಿಕೆಟ್ ನ ತೋರಿಸ್ತಾನೆ. ಇಲ್ಲಿ ನೋಡು ಅಮ್ಮ, 2 ಫ್ಲೈಟ್ ಟಿಕೆಟ್, ಒಂದು ನಿನಗೆ, ಇನ್ನೊಂದು ನನಗೆ. ಇದನ್ನ ಡ್ರೈವ್ ಮಾಡೋದು ಕೂಡ ನಿನ್ನ ಮಗನೇ ಅಂತ ಹೇಳ್ತಾನೆ. ಇವನು ಚಿಕ್ಕವನಿದ್ದಾಗ ಯಾವ ರೀತಿ ಅವ್ರ ತಾಯಿ ಸರ್ಪ್ರೈಸ್ ಕೊಡ್ತಾ ಇದ್ಲು, ಈಗ ಅದೇ ರೀತಿ ಇವನು ಕೂಡ ಅವ್ರ ತಾಯಿಗೆ ಸರ್ಪ್ರೈಸ್ ನ ಕೊಟ್ಟಿರ್ತಾನೆ.